ಬಿಜೆಪಿ ಜೆಡಿಎಸ್ ಪ್ರತಿಭಟನೆಗೆ ಕೈ ಕೌಂಟರ್ ಪ್ರೊಟೆಸ್ಟ್ ಕೊಟ್ಟಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ಧರಣಿ ಮಾಡಿದೆ. ನೋಡಿ, ಬಿಜೆಪಿ ಜೆಡಿಎಸ್ ಬಿ ನಾಗೇಂದ್ರ ಅವರ ಸಚಿವ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀನಾಮೆ ಪಡೆದುಕೊಳ್ಳಲೇಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದೆ. ಆದರೆ ಅದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಕೌಂಟರ್ ಪ್ರೊಟೆಸ್ಟ್ ಮಾಡಿದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಕಾಂಗ್ರೆಸ್ ಧರಣಿ ಕುಳಿತಿದೆ. ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಪ್ರತಿಭಟನೆ ಇದು. ಕಾಂಗ್ರೆಸ್ ಶಾಸಕರು, ಸಚಿವರು, ಪರಿಷತ್ ಸದಸ್ಯರು ಭಾಗಿಯಾಗಿದ್ದಾರೆ. ಇದರಲ್ಲಿ 4 ದಿನಗಳಿಂದ ಕಲಾಪ ನಡೆಸಲು ವಿಪಕ್ಷಗಳಿಂದ ಅಡ್ಡಿ ಮಾಡ್ತಾ ಇದ್ದಾರೆ. ವಿಪಕ್ಷಗಳ ನಡೆಯನ್ನು ಖಂಡಿಸಿ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಪ್ರತಿಭಟನೆಯಲ್ಲಿ ಎಸ್.ಟಿ. ಸೋಮಶೇಖರ್, ಹೆಬ್ಬಾರ್ ಭಾಗಿಯಾಗಿದ್ದಾರೆ. ಪ್ಲೇ ಕಾರ್ಡನ್ನು ಹಿಡಿದು ವಿಪಕ್ಷಗಳಿಗೆ ಧಿಕ್ಕಾರ ಕೂಗಿದ್ದಾರೆ ಕಾಂಗ್ರೆಸ್ನವರು. ವೀಕ್ಷಕರೇ ನೋಡಿ, ಬಿಜೆಪಿ ಜೆಡಿಎಸ್ ವಿಪಕ್ಷದಿಂದ ಪ್ರತಿಭಟನೆ ಮಾಡ್ತಾ ಇದೆ. ಆಡಳಿತ ಪಕ್ಷ ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಅವರೂ ಕೂಡ ಪ್ರತಿಭಟನೆಗಳಿದ್ದಾರೆ. ಸೊ ಈ ಎರಡೂ ಪಕ್ಷಗಳ ಪ್ರತಿಭಟನೆಯಲ್ಲಿ ರಾಜ್ಯದ ಸಮಸ್ಯೆಗಳು ಮುಳುಗಿ ಹೋಗಬಾರದು. ದಯವಿಟ್ಟು ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ. ಬಹಳ ಸಮಸ್ಯೆಗಳಿದ್ದಾವೆ ರಾಜ್ಯದಲ್ಲಿ. ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ. ಹಳ್ಳಿಗಳಲ್ಲಿ ಇನ್ನೂ ಕೂಡ 2 ಕಿಲೋಮೀಟರ್ ದೂರ ಹೋಗಬೇಕು. ಬೈಕ್ ಮೇಲೆ 4 ಕೊಡ ಹಾಕೊಂಡು ಹೋಗ್ತಾರೆ ದೂರ ಬೋರ್ವೆಲ್ಲಿಂದ ತರಕ್ಕೆ. ಅದ್ರ ಬಗ್ಗೆ ಚರ್ಚೆ ಮಾಡ್ರಿ. ನೀವು ಬರೀ ಅವ್ರ ಮೇಲೆ ಇವ್ರ ಪ್ರೊಟೆಸ್ಟು, ಇವ್ರ ಮೇಲೆ ಅವ್ರ ಪ್ರೊಟೆಸ್ಟು, ನಿಮ್ಮನ್ನು ಜನಗಳ ಆಯ್ಕೆ ಮಾಡಿ ಕಳಿಸಿದ್ದು ಇದನ್ನು ಮಾಡೋದಕ್ಕಲ್ಲ. ದಯವಿಟ್ಟು ರಾಜ್ಯದಲ್ಲಿರುವ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ. ಈಗ ನೋಡಿ, ಕಾಂಗ್ರೆಸ್ಸಿನಲ್ಲೂ ಕೂಡ ಕೌಂಟರ್ ಪ್ರೊಟೆಸ್ಟ್ ಮಾಡಲಾಗಿದೆ. ಬಿ.ಕೆ. ಹರಿಪ್ರಸಾದ್ ಅವರ ನೇತೃತ್ವದಲ್ಲಿ ನಡೆದಿರತಕ್ಕಂಥ ಒಂದು ಪ್ರತಿಭಟನೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಕಾಂಗ್ರೆಸ್ನಿಂದಲೂ ಕೂಡ ವಿಪಕ್ಷಗಳಿಗೆ ಕೌಂಟರ್ ಕೊಡುವ ರೀತಿಯಲ್ಲಿ ಪ್ರತಿಭಟನೆ ನಡೆದಿದೆ. ಕಲಾಪ ನಡೆಯೋದಕ್ಕೆ ಕಳೆದ 4 ದಿನಗಳಿಂದ ನೀವು ಅಡ್ಡಿಪಡಿಸ್ತಾ ಇದ್ದೀರಿ ಅಂತ ಹೇಳಿ ವಿಪಕ್ಷಗಳು ಹೇಳ್ತಾ ಇದೆ. ನೀವು ಚರ್ಚೆಗೆ ಬನ್ನಿ, ಅಲ್ಲಿ ಚರ್ಚೆ ಮಾಡೋಣ, ನಾವೆಲ್ಲದಕ್ಕೂ ಉತ್ತರ ಕೊಡ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತಾ ಇದೆ. ಬಿಜೆಪಿ ನೀವು ಮೊದಲು ರಾಜೀನಾಮೆ ತೆಗೆದುಕೊಳ್ಳಿ, ಆಮೇಲೆ ನಾವು ಚರ್ಚೆಗೆ ಬರ್ತೀವಿ ಅಂತ ಹೇಳಿ. ಇವಾಗ ಏನು ಆಗುತ್ತೆ ಅನ್ನೋದನ್ನ ಕಾದು ನೋಡಲೇಬೇಕಾದಂಥ ಸಂಗತಿಗಳು ಎದುರಾಗಿಲ್ಲ.